ಪ್ರಿಯಾ ಪುಟಿ ಪ್ರಿಯಾ ಇನ್ನೂ ಬೇಜಾರಾ? ಏನ್ ಗೊತ್ತಾ, ಬೆಂಗಳೂರು ನಂಗೆ ಇಷ್ಟ ಆಗುತ್ತೆ. ಹೊಸ ಸ್ಕೂಲಲ್ಲಿ ಬೆಂಗಳೂರಲ್ಲಿ ಸಮುದ್ರ ಇಲ್ಲ ಅಲ್ವಾ? ಕಣ್ಮುಚ್ಚು, ನನಗೋಸ್ಕರ ಪ್ಲೀಸ್. ಈ ಶಂಕ ನೋಡು, ಸಮುದ್ರದಿಂದ ಎಷ್ಟು ದೂರ ಇದೆ, ಆದರೂ ಇದ್ರೊಳಗೆ ಸಮುದ್ರ ಉಂಟು. ನೀನು ಕೂಡ ಹಾಗೆ. ಬೆಂಗಳೂರಿಗೆ ಹೋದ್ರು, ಎಲ್ಲಿಗೆ ಹೋದ್ರು ನಿನ್ನೊಳಗೆ ಸಮುದ್ರ ಇರುತ್ತೆ. ಅದನ್ನ ಯಾವತ್ತೂ ಮರಿಬೇಡ. ತಗೋ, ನಿನಗಿಷ್ಟ ಅಂತ ಅಮ್ಮ ಬಿಸಿ ಬಿಸಿ ಚಕ್ಲಿ ಮಾಡಿದಾಳೆ, ಬಾ. ಪುಟಿ, ಕತ್ತೆ ಪೆದ್ದಿ ಬೀಚ್ ಹತ್ರ ಇದೆಯಾ? ಪುಟಿ, ಮೇಡಮ್ ಬರ್ತಿದ್ದಾರೆ, ಅವ್ರನ್ನ ಡ್ರಾಪ್ ಮಾಡಿ ಫೋನ್ ಮಾಡ್ತೀನಿ. ಮನು ಪ್ಲೀಸ್ ಫೋನ್ ಇಡಬೇಡ ಮನು, ಪ್ಲೀಸ್. ಮೇಡಮ್ ಬಂದ್ರು ಕಣೆ. ನೀನು ಬರೀ ಕೇಳಿಸ್ಕೊ, ಮತ್ತೆ ನಾನು ಮಾತಾಡ್ತೀನಿ, ಫೋನ್ ಮಾತ್ರ ಇಡಬೇಡ. ಸರಿ, ಒಂದು ನಿಮಿಷ. ಯಾವಾಗ ನೋಡಿದ್ರು ಫೋನಲ್ಲೇ ಇರ್ತೀಯಲ್ಲ. ಸಾರಿ ಮೇಡಮ್. ಸಾರಿ ಮಾತ್ರ ಕರೆಕ್ಟಾಗಿ ಹೇಳ್ತೀಯಾ. ಸರಿ, ಮನೆಗೆ ನಡಿ. ಬೆಂಗಳೂರಲ್ಲಿ ಬರೀ ಟ್ರಾಫಿಕ್ ಸೌಂಡ್ ಕೇಳಿಸುತ್ತೆ. ಇಲ್ಲ, ಮನೆ ಮಾಡ್ಕೊಂಬಿಡೋಣ ಸಮುದ್ರ ಪಕ್ಕದಲ್ಲಿ. ಅಲ್ಲಿಗಳ ಸದ್ದು ಮನು ಕೇಳ್ತಾ ಇದ್ರೆ ಎಷ್ಟು ಖುಷಿ ಆಗತ್ತಂದ್ರೆ ಸದಾ ಹಾಡ್ಬೇಕು ಅನ್ಸುತ್ತೆ. ನೀ ಯಾವತ್ತೂ ಹೇಳಿಲ್ಲ, ನಿನ್ ಜೊತೆ ಇದ್ದಾಗ್ಲೂ ಹಂಗೆ ಅನ್ಸುತ್ತೆ. ನನ್ನ ಸಮುದ್ರ ನೀನು. ಇನ್ನು ಯಾರ್ಯಾರ ಮಕ್ಕಳು ತೊಳಿಬೇಕು, ಈ ಒಪ್ಪಂದೊಂದು ಗೋಳು. ಹಲೋ ಸರ್. ಪ್ರಭು, ಫಾರ್ಮಲ್ಲಿ ಇದ್ದೀರಾ ತಾನೆ? ಹಾಂ ಸರ್. ಕರೆಕ್ಟಾಗಿ ಕ್ಲೀನ್ ಮಾಡಿಸಿ. ಹತ್ರನೇ ನಿಂತು ನೋಡ್ತಾ ಇದ್ದೀನಿ ಸರ್. ವಾಸನೆ ಇಲ್ವೇ ಇಲ್ಲ ಸರ್. ಮುಗಿಸ್ಕೊಂಡು ಸೀದಾ ಓಕೆ ಸರ್, ಆಯ್ತು ಸರ್, ಬರ್ತೀನಿ ಸರ್, ಬರ್ತೀನಿ. ಏಯ್, ಪರ್ಫ್ಯೂಮ್ ಹಾಕ್ರೆ ವಾಸನೆ ಬರ್ತಿದೆ. ಆಯ್ತು ಸರ್. ಇನ್ನು ಎಷ್ಟು ದಿನ ಸಾಯ್ಬೇಕು? ಕುದುರೆ ಲದ್ದಿ ಹಾಕಿದ್ಯಾ ಅಂದ್ರೆ ಸರಿಯಾಗಿ ಹಾಕಿದ್ಯಾ ಅಂತ ಕೇಳ್ತಾನೆ ಲೋ ಫೋರ್ಸ್. ಈ ನಡ್ಕೊಂಡು ಬರೋದು ಮಂಜು ಮಂಜಾಗಿ ಕಾಣ್ತಿದ್ಯಲ್ಲ, ಕಣ್ಗುಡ್ಡ ಹೊಡೆದೋಯ್ತಾ ಹಂಗೆ? ಸುಮ್ಮನಿರೋಣ, ನಿಮ್ಮ ಗ್ಲಾಸಲ್ಲಿ ಏನೋ ಪ್ರಾಬ್ಲಮ್ ಇರಬೇಕು. ಅದಂಗಲ್ಲ, ಹತ್ರದ್ದೆಲ್ಲ ಸರಿ ಕಾಣುತ್ತೆ. ಅಣ್ಣ, ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ರಾಮನಗರ ಪ್ರಿಯಕರನ ಜೊತೆ ಸೇರಿ ಗಂಡನನ್ನು ಕೊಲೆ ಮಾಡಿದ ಹೆಂಡತಿ ಹತ್ರದ್ದು ಕಾಣ್ತಿದೆ. ಆ ಕ್ರೈಮಲ್ಲಿ ಏನಿದೆಯೋ ಅದು ಬಿಡಿ ಅಣ್ಣ. ಇದು ನಿಮ್ಮೂರಲ್ಲಿ ನಿಮ್ಮದೊಂದು ಮನೆ ಇದೆಯಲ್ಲ, ಅಲ್ಲೊಂದು ಬೋರ್ಡ್ ಇದೆಯಲ್ಲ, ಅಲ್ಲಿ ಏನು ಬರ್ದಿದೆ ಹೋದ? ಅದು ಇಂಗ್ಲೀಷಲ್ಲಿ ಬರ್ದಿದೆ ಅಣ್ಣ. ಅಷ್ಟಾದ್ರೂ ಗೊತ್ತಾಗತ್ತಲ್ಲ. ಏಯ್, ಪರ್ಫ್ಯೂಮ್ ಮಾಡ್ದಿ ಸಾಕು, ಬಿಲ್ತಾಂಬ.
ಬಂದೆ ಸರ್. ಊರಲ್ಲಿರೋ ನಿಮ್ಮ ಮನೆ ಎಷ್ಟು ಬಾಳ್ತಣ? ಅದು ಮನೆ ಮುಂದೆ ಸಮುದ್ರ ಇದೆಯಾ? ಟ್ಯಾಪ್ ಹಾಕಿದ್ರೆ ಬಂಗಡೆ ಸೀದಾ ಬಕೆಟೇ ಬಂದು ಬೀಳುತ್ತೆ. ಸಮುದ್ರ ಮುಂದೆ ಮನೆ ಮಾಡೋಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ ಅಣ್ಣ? ಸರ್ ಕೆಮಿಕಲ್ಸ್ ಎಕ್ಸ್ಟ್ರಾ 10,000 ಸರಿ ಸರ್. ಯಾಕೆ ವಿಚಾರಿಸ್ತಿದೀಯಾ? ಹುಡುಗಿ ಜೊತೆ ಅಲ್ಲೇ ಸೆಟ್ಲಾಗೋಣ ಅಂತಾನೆ. ತಗ ಬಾ. ಜೀವನ ಪೂರ್ತಿ ದುಡಿದ್ರು 5 ಸೆಂಟ್ ಜಾಗ ಮಾಡೋಕ್ಕಾಗಲ್ಲ. ಬೀಚ್ ಪಕ್ಕ ಮನೆ ಮಾಡ್ತಾನೆ. ಬಾರೋ, ಲೇಟ್ ಆದರೆ ಟ್ರಾಫಿಕಲ್ಲಿ ಸಿಗಾಕತ್ತೀವಿ. ಆ ಸ್ವಾಮಿ ಬಡ್ಕತ್ತಾನೆ.